ಕೂತ್ಕೊಳ್ಳಿ. ಚಂದ್ರ ಮಾಡಿ ಫೈಲ್ ಕೂತ್ಕೋತ ನೋಡಪ್ಪ. ಇವತ್ತು ಸಭೆ ಕರೆದಿರೋದೇನು ಅಂತ ಹೇಳಿದ್ರೆ, ಇವತ್ತು ಉತ್ರಿ ಹೋಬಳಿಗೆ ಬರ್ತಕ್ಕಂಥ ನೀರು ಮತ್ತೆ ಇಲ್ಲಿ ಯಾವ್ಯಾವ ಉತ್ರಿ ಹೋಬಳಿನಲ್ಲಿ ಕೆರೆ ತುಂಬಿಸುವಂಥದ್ದು, ಎಲ್ಲೂರು ವಿಚಾರವಾಗಿ ಇಲ್ಲಿ ಯಾವ ನೀರು ತರಬೇಕು ಎಲ್ಲೂರಿಂದ ತಗೊಂಡ್ಬಂದು ಅಲ್ಲಿಂದ ಉತ್ರಿ ಹೋಬಳಿ ಆಗಿರ್ಬೋದು, ಉತ್ರಿ ಹೋಬಳಿಗೆ ಇಲ್ಲಿ ಆಲ್ವಾಗ ಮತ್ತೆ ಇಲ್ಲಿ ಒಡೆಘಟ್ಟ ಎಲ್ಲಿಯೂರು, ಅದಾದ ನಂತರ ಒಡೆನೆಲಿ ಮತ್ತೆ ಒಡೆಘಟ್ಟ, ಈ ಕೆರೆಗಳೆಲ್ಲ ನೀರು ವಿಚಾರವಾಗಿ ನಾವು ಇವತ್ತು ಮಾತಾಡಕ್ಕೆ ಕರೆದಿದ್ದೀವಿ ಸಭೆನ. ಏನು ಕರೆದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಅಮೃತೂರು ಹೋಬಳಿಗೆ ನೀರೋದ್ರಲ್ಲಿ ಪರವಾಗಿಲ್ಲ, ಉತ್ರಿ ಹೋಬಳಿ ಇವತ್ತು ಬರ ಜಾಸ್ತಿ ಇದೆ, ಡ್ರೈ ಭೂಮಿ ಆಗ್ತಾ ಇದೆ ಉತ್ರಿ ಹೋಬಳಿ. ಇದಕ್ಕೆ ನೀರು ಫಸ್ಟ್ ತುಂಬಿಸುವಂಥ ಕೆಲಸ ಮಾಡಬೇಕು. ಯಾವುದಕ್ಕೆ? ಉತ್ರಿ ಹೋಬಳಿ ಫಸ್ಟು ಎಲ್ಲೂರು ಕೆರೆಯಿಂದ ನೇರ ಹೊಸೂರು ಕೆರೆ ತೊಗೊಂಡೋಗ್ಬೇಕು. ಹೊಸೂರು ಕೆರೆಯಿಂದ ಆಲ್ವಾರದಿಂದ ಒಡೆಘಟ್ಟ ಆದಮೇಲೆ ನೆಕ್ಸ್ಟು ಉತ್ರಿ ಒಂದು ಕೆರೆ ಬರುತ್ತೆ. ಉತ್ರಿ ಕೆರೆ ಆದಮೇಲೆ ನೆಕ್ಸ್ಟ್ ಒಂದು ಬರುತ್ತೆ ಒಡೆನಲಿ ಕೆರೆ ಬರುತ್ತೆ. ಒಡೆನಲಿ ಕೆರೆಗೆ ನೀರು ತೊಗೊಂಡೋಗಿ ಅಲ್ಲಿ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗಬೇಕು ಮೊದಲನೇದಾಗಿ. ಇಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ? ಇವಾಗ ಯಾರಿಗಾದ್ರೂ ಡೌಟ್ಸ್ ಏನಾದರೂ ಇದೆಯಾ? ಈಗ ಉತ್ರಿಗೆ ನೀರು ಕೇಳ್ತಾವ್ರೆ, ಬೇರೆ ಊಟಿಗೆ ಕೇಳ್ತಾ ಇಲ್ಲ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಇದೆಯಾ? ಈಗ ನಮ್ಮ ತಾಲೂಕಿಗೆ 3 TMC ನೀರು ಕೊಟ್ಟಿದೆ. ಎಲ್ಲರೂ ಸಹಭಾಗಿತ್ವ ಪ್ರಾರ್ಥನೆ ಮಾಡಬೇಕು ಅಂತ ಅಷ್ಟೇ. ಕುಣಿಗಲ್ ತಾಲೂಕು 3 TMC ನೀರು ಬಿಡುಗಡೆ ಕೊಟ್ಟಿದ್ದಾರೆ ಸರ್ಕಾರ. ಆ ಹೋಬಳಿಗೂ ಸಹಭಾಗಿತ್ವ ಈಗ ಏನು ಸೆಕೆಂಡ್ ಮಾತಾಡ್ತೀನಿ. ಈಗ ಉತ್ತರ ಹೋಬಳಿ, ಕೊತ್ತೂರು ಹೋಬಳಿ, ಅಮೃತೂರು ಹೋಬಳಿ, ಯಡೂರು ಹೋಬಳಿ ಅನ್ನೋದೇನು ಇಲ್ಲಿ ಬೇರೆ ತಾರತಮ್ಯ ಬೇಡ. ನಮ್ಗೆ ಏನು ಬರ್ಬೇಕಾದಂತ ನೀರು 3 TMC ಏನು ಬರ್ಬೇಕಾದಂತ ನೀರು ಅದು ಬರುತ್ತೆ. ಆ ವಿಚಾರವಾಗಿ ನಾವು ನಮ್ಮ ಕುಣಿಗಲ್ ನಮ್ಮ ನೀರು ಏನು ಬರಬೇಕು ಅದೇ ಕುಣಿಗಲ್ಗೆ ಆಲ್ರೆಡಿ ನಿಗದಿ ಆಗಿದೆ. 3 TMC ಅಲ್ಲಿ ಕೆನಲ್ನಲ್ಲಿ ಆನ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬರುವಂಥ ವ್ಯವಸ್ಥೆ ಇವತ್ತು ಶಾಸಕರು ಮಾಡ್ತಾವ್ರೆ. ಓಕೆ, ಅದಕ್ಕೆ ಸಂತೋಷ, ಅದನ್ನ ನಾವು ಕೇಳ್ತಾ ಇಲ್ಲ, ಆ ನೀರು ಬರುತ್ತೆ. ಈಗ ಉತ್ರಿ ಇಲ್ಲಿ ಡ್ರೈ ಆಗಿ ಕಾಣಿಸ್ತಾ ಇದೆ ಈ ಭಾಗದಲ್ಲಿ. ಇದನ್ನ ಏನ್ ಮಾಡ್ತಾ ಇದೆ, ಕಣುವಾಯಿಂದ ಇವಾಗ ನೇರವಾಗಿ ನಮ್ಮ ಇದಕ್ಕೆ ದಮೋಮತಿ ಕೆರೆಗೆ ಇದನ್ನ ಕನೆಕ್ಷನ್ ಕೊಟ್ಟರೆ, ಇದು ದೀಪಾಂಬತಿ ಕೆರೆಗೆ ಆ ಭಾಗಕ್ಕೂ ಅನುಕೂಲ ಆಗುತ್ತೆ. ಇಲ್ಲಿ ಅಮೃತೂರು ಉಳಿಯುವುದಕ್ಕೂ ಅನುಕೂಲ ಆಗುತ್ತೆ. ಅದನ್ನ ಮುಂದಿನ ಇದರಲ್ಲಿ ವ್ಯವಸ್ಥೆ ಮಾಡಿಸುವಂತ ಕೆಲಸ ಮಾಡೋಣ. ಈಗ ಇಲ್ಲಿ ಡ್ರೈ ಆಗಿ ಕಾಣಿಸ್ತಾ ಇರ್ತಕ್ಕಂಥ ನೇರ ನೀರು ಎಲ್ಲಿ ಬರ್ತಾ ಇರೋದು, ಎಲ್ಲೂರು ಬರ್ತಾ ಇರೋದು. ಆಯ್ತಾ? ಈ ಎಲ್ಲೂರು ನೀರನ್ನ ಫಸ್ಟ್ ಈ ಕೆರೆ ತುಂಬಿಸುವಂತ ವ್ಯವಸ್ಥೆ ಮಾಡ್ಬೇಕಲ್ವಾ? ಆ ನೀರು ಸಂಗ್ರಹ ಆಗಿರ್ಬೋದು, ಆ ಭಾಗಕ್ಕೆಲ್ಲ ಅನುಕೂಲ ಆಗುತ್ತೆ. ಒಡೆಯಲ್ಲಿ ತುಂಬಿದ್ರೆ ಇಲ್ಲಿ ಹೊಸೂರು ಮತ್ತೆ ಇವೆಲ್ಲ ತುಂಬಿಕೊಂಡಿದ್ದಾಯ್ತು ಅಂದ್ರೆ ಎಲ್ಲರಿಗೂ ರಿಕವರಿ ಆಗುತ್ತೆ. ನೀರು ಇಲ್ಲಿಗೆ ಮಾಮೂಲಿ ಗಿಡಪಾಳ್ಯ ಎಲ್ಲರಿಗೂ ರಿಕವರಿ ಆಗುತ್ತೆ. ಈ ಪ್ರಕಾರದ ಮುನಿಯಪ್ಪ ಹೇಳಿ ಕರೆಕ್ಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೆಕ್ಸ್ಟ್ ಇವಾಗ ಏನು ಇದನ್ನ ದೀಪಾಂಬತಿ ಕೆರೆಗೆ ಇದನ್ನ ಮುಂದೆ ಕಲೆಕ್ಷನ್ ಕೊಂಡು ಆ ಭಾಗಕ್ಕೂ ಅನುಕೂಲ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಯಾವ ತಾರತಮ್ಯ ಇರಲ್ಲ. ಯಮೋದಿ ನೀರು ಬರೋದು ಅಂತರ್ಜಲ ಮಟ್ಟ ಇಗುತ್ತೆ. ಇಲ್ಲಿ ಲಿಂಕನಲ್ಲಿ ಅಂತರ್ಜಲ ಬರೋದಿಲ್ಲ ಅಲ್ಲಿ. ಏನು ನೇರ ಬರುತ್ತೆ, ನೇರ ಹೋಗ್ತದೆ. ಆ ತರ ಮಾಡೋ ಸಿಚುವೇಶನ್ ಅದು. ಈಗ ಏನಾಗಿದೆ, ಭೂಮಿ ಒಳಗಡೆ ನೀರಿದೆ ಅಂತ ಜಾಗದಲ್ಲಿ ಲಿಂಕೇನ ಮುಖಾಂತರ ಬರುತ್ತೆ ನೀರು. ಇದಕ್ಕೆ ನೀವೇನು ಹೇಳ್ತೀರಾ? ನೀವು ಬದುಕೆರೆಗೆ ನಮ್ಮ ಕೆಟ್ಟ ಹೆಸರು ಇರ್ತಾ ಇಲ್ಲ, ಅವ್ರಿಗೆ ಕುಣಿಗಲ್ ನಮ್ದೇನು ಒಂದೇ ಹೋಬಳಿ ಒಂದೇ ಇದಂತಲೇ ಕುಣಿಗಲ್ ತಾಲೂಕು ಬರ್ಬೇಕು. ಎಲ್ಲರೂ ಚರ್ಚೆ ಮಾಡ್ತಾರೆ ಬೇಡ. ಇಲ್ಲ ಹಂಗೇನಿಲ್ಲ. ಎಲ್ಲ ರೈತರೇ ಇರೋದು ನಮ್ಮ ತಾಲೂಕಲ್ಲಿ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಬರೀ ಉತ್ರಿನ ಮಾತ್ರ ಚರ್ಚೆ ಮಾಡ್ತಾರೆ ಇವರು. ಕುಣಿಗಲ್ ತಾಲೂಕನ್ನ ಮತ್ತೆ ಬೇರೆ ಯಾವ ಹೋಬಳಿನೂ ತಗೊಳ್ತಾ ಇಲ್ಲ ಅಂತ ಬೇಡ. ವೀಕ್ ಇರೋ ಜಾಸ್ತಿ ವೀಕ್ ಆ ವಿಚಾರವಾಗಿ ನಮ್ಮ ಉತ್ರಿ ವಿಚಾರ ಮುನ್ನಲೆ ಬರೋದೇನಂತಂದ್ರೆ ಹೋರಾಟ ಮಾಡೋದು ಸತ್ಯ, ಅಲ್ಲಿ ನೀರು ತರೋದು ಸತ್ಯ, ಮತ್ತದು ಮುಂದಕ್ಕೆ ಫಾರ್ವರ್ಡ್ ಆಗ್ಬಾರ್ದು ಅನ್ನೋದು ಮುಂದಕ್ಕೆ ಫಾರ್ವರ್ಡ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ತುಂಬಿಕೊಳ್ಳಿ ಅಂತಕ್ಕಂಥ ಒಂದು ವಿಚಾರ. ಈಗ ಅಲ್ಲಿಗೆ ನಾವು ಬಾರ್ಡರ್ ಟಚ್ ಮಾಡಿದಾಗ ಮಾಗಡಿ ಬಾರ್ಡರ್ ನಮಗೂ ಬೇಕು ಅಂತಾರೆ. ಅದು ಮುಂದಕ್ಕೆ ಸರ್. ಈಗ ನಮ್ಮ ತಾಲೂಕಿಗೆ ಮತ್ತೆ ನಾವು ನೋಡೋಣ.
ಕೆನಲ್ ಮಾಡೋದು ಈ ಇದ್ರ ಮೇಲೆ ಮಾಡಿದ್ರೆ ಕ್ರಮಜಾಸ್ತಿ ಪ್ಲಾನ್ ಮಾಡಿದವಲ್ಲ ಅದೆಲ್ಲ ಸಹಿತ ಅದಕ್ಕೆ ತಗೊಂಡು ಅವ್ರಿಗೆ ಬೇರೆ next ಈ ಪ್ಲಾನಿಂಗ್ ಮಾಡೋದು ಈಗ ಕೆನಲ್ ನಾವು 3 TMC ಏನಿದೆಯೋ ಇದನ್ನು ಶ್ರಮದ ಹೋರಾಟ ಮಾಡಬೇಕು. ಇದು ಕ್ರಮಜಾಸ್ತಿ ಅದೇ ಬೇರೆ ಪ್ಲಾನಿಂಗ್ ನಮಗೆ ಬೇಕಾದ್ರೆ ಇಲ್ಲಿ ಲಿಂಕ್ ಕೆನಲ್ ಮಾಡೋದು ಇಲ್ಲಿಂದ ಹೇಮಾವತಿ ತಂದಿರಂತ ಡಂಪ್ ಮಾಡೋ ನೀರು ನಮ್ಗೆ ಇದು ಮಾಡೋಕ್ಕಷ್ಟೇ ನಾವು ಕುಣಿಗಲ್ ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸಿ ಮಿಕ್ಕಿದ ನೀರು ತುಂಬಬೇಕಾ ತಗೊಂಡೋಗ್ಬೇಕು. ಇದು ಸ್ಟೇಟ್ಮೆಂಟ್ ಆಗಿದೆ. ಅವಾಗ ಯಾರಾದ್ರೂ ರೈತರಲ್ಲಿ ಅಸಮಾಧಾನ ಬರಬಾರ್ದಿಲ್ಲಿ. ಎಲ್ಲಾ ರೋಡ್ಗಳು ರೀಚ್ ಆಗ್ತಾರೆ. ಅಡ್ಗೆ ಹಾಕಿರ್ತಾರೆ. ಅವರು ಹೌದು. ಸ್ವಂತ ವ್ಯವಸ್ಥೆ ಅದು ವ್ಯವಸ್ಥೆ ಆಗಬೇಕು. ಆಗ್ಬೇಕು. ಈಗ ಈ ವಿಚಾರವಾಗಿ ನೀವೆಲ್ಲ ಏನು ನಿಗದಿಪಡಿಸ್ತೀರಾ ಇವಾಗ ಇದನ್ನು ಹೋರಾಟಕ್ಕೆ ಇಳಿಯುವಂತ ವಿಚಾರವಾಗ ತಗೊಂತೀರಾ ಇಲ್ಲ ಪ್ರಧಾನವಾಗಿ ಶಾಸಕರ ಜೊತೆ ಕುತ್ಕೊಂಡು ಮಾತಾಡುವಂತ ವ್ಯವಸ್ಥೆ ಮಾಡ್ತೀರಾ ಇಲ್ಲ DC ಆಫೀಸ್ಗೆ ಹೋಗಿ ನಾವು ಮಾತಾಡುವಂತ ವ್ಯವಸ್ಥೆ ಆಗ್ಬೇಕಾ ಯಾವ ವ್ಯವಸ್ಥೆ ಆಗಬೇಕು ನಾವೇನು ಗಾಡಿ ಮಾಡೋಂಥ ಪೈಸೆ ಏನಿಲ್ಲ ಶಾಂತಿಯುತವಾಗಿ ಕೆಲಸ ಮಾಡೋಣ ಶಾಂತಿಯುತವಾಗಿ ಶಾಸಕರ ಹತ್ರ ಕುತ್ಕೊಂಡು ಮಾತಾಡುವಂತ ವ್ಯವಸ್ಥೆ ಆಗ್ಬೇಕಾ ಇಲ್ಲ ನೇರವಾಗಿ ನಾವು ಬಗೆಹರಿಸಿದ್ರೆ ಹೋರಾಟ ಶಾಸಕರೇ ಬಗೆಹರಿಸಿದ್ರೆ ನಮಗೆ ನೋ ಪ್ರಾಬ್ಲಮ್ ಶಾಸಕರೇ ಬಗ್ಗೆ ಬಗೆಹರಿಸಿದ್ರೆ ನೋ ಪ್ರಾಬ್ಲಮ್ ಬಗೆಹರಿಸಬೇಕು ನಮ್ದು ರೈತರದ್ದು ಮುಂದಕ್ಕೆ ಹೋದ್ರೆ ನಿಲ್ಲಿಸ್ಬೇಕಷ್ಟೇ ಈಗ ಅಲ್ಲಿ ಶಾಸಕರಿದ್ದಾರೆ ಆ ಶಾಸಕರು ಈಗ ಅವರಲ್ಲಿ ಇದನ್ನ ಬಗೆಹರಿಸಿದ್ರೆ ಬೇಡ ಅಂತ ನಮ್ದೇನು ಕುಣಿಗಲ್ ತಾಲೂಕಿಗೆ ಅದನ್ನ ಮಾಡಿ ಅಷ್ಟೇ. ಮಂಜುನಾಥ್ ನೀವೇನ್ ಹೇಳ್ತೀರಿ? ಈಗೆಲ್ಲ ಏನಂದ್ರೆ ನಮ್ಮ ಕುಣಿಗಲ್ ತಾಲೂಕಿಗೆ ಏನು ನಿಗದಿಪಡಿಸೋದ್ರೆ ಅದು ನಮ್ಮ ನೀರು ಕೊಟ್ಟರೆ ನಮ್ಮಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ. ಈ ನಮ್ಮ ನೀರು ಕೊಡೋಕ್ಕೋಸ್ಕರ ಈಗ ಬೇರೆ ತಾಲೂಕಲ್ಲಿ ಈಗ ಗುಬ್ಬಿ ಆಗ್ಬೋದು, ತುರುವೇಕೆರೆ ಆಗ್ಬೋದು, ತುಮಕೂರು ಗ್ರಾಮಾಂತರ ಆಗ್ಬೋದು, ಇವರು ವಿರೋಧ ಮಾಡ್ತಾ ಇರೋದ್ರಿಂದ ಸರ್ ಈಗ ಅವರ ತಾಲೂಕು ಅವರು ಇಷ್ಟು TMC ಅಂತ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಬಿಡುಗಡೆ ಮಾಡಿದ್ರೆ ಆ ಈಗ ನಮ್ಮ ಕೂಡ STMC ಅದನ್ನ ನಾವು ಕೇಳ್ತಾ ಇದೀವಿ, ಬೇರೆ ಏನ್ ಕೇಳ್ತಾ ಇಲ್ಲ. ಹೆಚ್ಚುವರಿ ನಮ್ಗೆ ಕೇಳ್ತಾ ಇಲ್ಲ ನಾವು ಏನು ಬಿಡುಗಡೆ ಕೊಡೋದು ಶಾಸಕರು ಏನು ನಿಗದಿಪಡಿಸೋರೆ ಆ STMC ನೀರನ್ನ ನಾವು ಕೇಳ್ತಾ ಇದೀವಿ. ಹೌದು ಕಾಮಗಾರಿ ನಡೀತಾ ಇದೆ. ಶಾಂತಿಯುತ ಹೋಗೋದು ರಿಪ್ರೆಷನ್ ಸರ್ ಇದು ರಿಕ್ವೆಷನ್ ಕೂಡ ಶಾಸಕರು ಮುಂದೆ ಮುಖಾಂತರ ಕೊಡೋಣ. ಈಗ ಏನು ನಾವು ಉತ್ತರಿನ ಅಪೇಕ್ಷೆ ಇಟ್ಕೊಂಡಿದೀವೋ ನೆಕ್ಸ್ಟ್ ಇದನ್ನ ಸರ್ಕಾರದ ಹಣ ಪೋಲಾಗೋಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಏನಿದು GKMS ಇದೆಯಲ್ಲ ಇಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಪಡಿಸಕ್ ಆಗ್ಬೋದಾ ನಿಮ್ಮ ಅನಿಸಿಕೆ ಪ್ರಕಾರ ಏನಾದ್ರು ನೀರು ತಗೊಂಡು ಬೆಂಕಿನ ಮುಖಾಂತರ ಒಂದು ಡ್ಯಾಮ್ ಟೈಪ್ ಬೇರೆ ಯಾವ್ದಾರ ಒಂದು ಟೂರಿಸ್ಟ್ ಅಲ್ಲ ಸರ್ ಅಲ್ಲಿ ಶೇಖರಣೆ ಮಾಡೋ ಜಾಗ ಬೇಕು ಮತ್ತೆ ಜಾಗ ಬರುತ್ತಲ್ಲ ಈಗ ತಂದ್ಬಿಟ್ಟು ಕುಣಿಗಲ್ ದೊಡ್ಡ ಕೆರೆ ಅಂದರೆ ಎಷ್ಟು ವಿಶಾಲವಾಗಿದೆ ಪ್ರದೇಶ ಅಂಥವನ್ನ ನೀರನ್ನ ಸ್ಟೋರೇಜ್ ಮಾಡ್ಬೋದು ಈಗ ಚಿಕ್ಕ ಸಣ್ಣ ಪುಟ್ಟ ಪ್ರದೇಶ ಆದರೆ ನೀರು ಸ್ಟೋರೇಜ್ ಮಾಡೋಕೆ ಆಗಲ್ಲ ಆದ್ರೆ ತಾಲೂಕಿಗೆ ಅನುಕೂಲ ಆಗುತ್ತಲ್ಲ ಸ್ಟೋರೇಜ್ ಇದು ಜಾಸ್ತಿ ಆಗಬೇಕು ಸ್ಟೋರೇಜ್ ಅಂದರೆ ಎಲ್ಲ ಬರಬೇಕು ಅಂತರ್ಜಲ ಹೋಗಿ ಇಗುತ್ತವಾಗ ಚಿಕ್ಕೆರೆ ಇದೆ, ದೊಡ್ಡಕೆರೆ ಇದೆ, ಕೊತ್ತಕೆರೆ ಇದೆ. ಸಿಕ್ಕಾರೆ ದೊಡ್ಡದೇ ಇರೋದ್ರಲ್ಲಿ ಅದು ಕೂಡ ವರ್ಷ ಆಗಿದೆ. ಅಂದ್ರೆ RTMC ನೀರು ಹಿಡಿಯೋದು ಒಳ್ಳೆ ನೀರು ಹಿಡಿತದೆ. ಎಲ್ಲ ಬೇಕಾದ್ರೆ ಆಯ್ತು ಅದ್ರ ಕುಡಿಯೋ ವಿಚಾರನ ಗ್ರೌಂಡಿನ ವಿಚಾರನ ಈಗ ನೆಕ್ಸ್ಟ್ ಇವಾಗ ನೀವೇನಂತೀರ ಶಾಸಕರು ಬಗೆಹರಿಸ್ಕೊಳ್ಳೋದ DC ಲೆವೆಲ್ ಲೆಟರ್ ನಮ್ಮ ಕಡೆಯಿಂದ ಒಂದು ಲೆಟರ್ ಕೊಟ್ಟರು ಒಳ್ಳೇದು. ಮನವಿ ಮಾಡೋಣ ಸರ್ ನಾವು ನೀವು ಕೊಡೋಣ. ಮನವಿ ಎಲ್ಲರೂ ಕೂಡ ಒಂದು DC ಏನ್ ಪರಿಸ್ಥಿತಿ ಹೋಗ್ಬಿಟ್ಟಿದ್ದಾರೆ. DC ಒಂದು ಕೊಡೋಣ ಬೇರೆ ಸಭೆಗೂ ಒಂದು ಕೊಡೋಣ. ನಮ್ದು ಮನವಿ ಏನಿದೆ ಕೊಡೋಣ ಅವ್ರು ಯಾವ ಥರ ಸ್ವೀಕಾರ ಮಾಡ್ತಾರೆ ಅದಕ್ಕೆ ನಮಗೆ MLA DC ಉಸ್ತುವಾರಿ ಸಚಿವರು ಮತ್ತೆ ನೀರಾವರಿ ಮಂತ್ರಿಗಳು 4 ಜನಕ್ಕೂ ರಿಕ್ವೆಷನ್ ಕೊಟ್ಟು ಪೆಂಡಿಂಗ್ ಇಡಬೇಕು. ಕಾಮಗಾರಿ ಪೂರ್ತಿಯಾಗಿ ಯಾವತ್ತು ನೀರು ಬಿಡುತ್ತೆ ಇಲ್ಲಿ ನಾವು ಕಾಮಗಾರಿ ತೆಗೆಯುವಂತ ಕೆಲಸ ಇಲ್ಲ ಬಟ್ ನಮ್ಮ ಪಾಲಿನ ನೀರನ್ನ ಮಾತ್ರ ನಾವು ಕೊಡ್ತಾ ಇದ್ದೀವಿ. ನೀರು ಬೀಳಬೇಕಲ್ಲ ಫಸ್ಟ್ ಕೆರೆಗೆ, ಆಮೇಲೆ ಹೋರಾಟ ಯೋಚನೆ ಮಾಡಬೇಕು. ಹಾಗೆಲ್ಲ ರಿಕ್ವೆಷನ್ ಈಗ ಬೇರೆ ತಾಲೂಕು ಏನು ಮಾಡ್ತಾರೆ ಲಿಂಕೇನಲ್ಲಿ ವಿರೋಧ ಮಾಡ್ತಾರೆ ಯಾಕೆ ಹೇಳಿ ನೋಡೋಣ ಲಿಂಕೇನಲ್ಲೂ ಪೈಪ್ ಮುಖಾಂತರ ನೀರು ಬರುತ್ತೆ ಅಂತರ್ಜಲ ನೀರು ಬರೋಲ್ಲ ಅನ್ನೋದು ಅವ್ರ ಒಂದು ಉದ್ದೇಶ. ಈಗ ಹೇಮಾವತಿ ನೀರು ಕೊಟ್ಟವ್ರೆ ಚಾನಲ್ ಮುಖಾಂತರ ಬಂತು ಅಂದರೆ ಆ ಕಡೆ ವಾಟರ್ ಸೋರ್ಸ್ ಭಾಳ ಇಬ್ಬಾಗವಾಗಿ ಬೋರ್ ಡಿಚಾರ್ಜ್ ಆಗ್ತದೆ ಇನ್ನೊಂದು ಗೊತ್ತಾಗ ಫಸ್ಟ್ ಅವರೆಲ್ಲ ಕಂಪ್ಲೀಟ್ ಮಾಡಿದ್ರೆ ದೊಡ್ಡ ಚಾನಲ್ ಏನಿದೆ Style ಅದರಲ್ಲಿ ಇರ್ತದೆ. ನೀರು ಅಭಿಲೇಬೇಕಲ್ಲ ಅವ್ರು ತಡೆ ಹಿಡಿಯೋಕ್ಕಾಗಲ್ಲ. ಹಂಗಾಗತ್ತೆ ಈಗ ತಡೆ ಹಿಡಿಯೋಕ್ಕಾಗದೇ ಇಲ್ಲ. ಅದಾದ್ಮೇಲೆ ಓವರ್ಫ್ಲೋ ಆದಾಗ ಇಲ್ಲಿ ಬಂದೇ ಬರುತ್ತೆ. ಇನ್ನೊಂದ್ರೆ ಕಾಲುವೆಗಳ ನೀರು ಬಿಡೋದು ಹೆಂಗಾಗ ಹೊರಲಾಕ್ಬಿಡೋರು. ನಮ್ಮ ತಾಲೂಕು ಡೈರೆಕ್ಟ್ ನಮ್ಗೆ ಎಷ್ಟೈತೆ TMC ಇದೆ, ಡೈರೆಕ್ಟ್ ಲಾಸ್ಟ್ ಕ್ವಾರ್ಟರ್ ಮನೆಯಲ್ಲಿ ನೀರು ಬಂದಂಗೆ ಅಲ್ಲಿ ಡೈರೆಕ್ಟ್ ಕುಡಿಯೋ ಬಂದು ಬಿಟ್ಟು ಹೋದ್ರೆ ನಮಗೆ ನೀರು ಬರೋಲ್ಲ. ಅದು 7-8 ವರ್ಷ ಆಗೈತೆ. ಈಗ ಸ್ವಾಭಾವಿಕ ಇದು ಚರ್ಚೆ ಇವಾಗ ಆಯ್ತು ತಹಸೀಲ್ದಾರರು ಬಂದು ಮಾಮೂಲಿ ನಮ್ಮ MLA ಸಾಹೇಬರು ಬಂದು ಮತ್ತೆ ಅಧಿಕಾರಿಗಳಿಗೆ ಯಾರಿದ್ದಾರೆ DC ಅವರು ಬಂದು ಮತ್ತೆ ಇವರು ನೀರಾವರಿ ಮಂತ್ರಿ ಬಂದು ಇದನ್ನ ಇಷ್ಟು ಇಷ್ಟು ಜನಕ್ಕೆ ಅವರಿಗೆ ಹೇಮಾವತಿ ನಿಗಮ ಕೊಡ್ಬೇಕು ಹೇಮಾವತಿ ಆಗ್ತದ ನಮಗೆ ಕೊಡಬೇಕು. ಈಗ ನೆಕ್ಸ್ಟ್ ನಿಮ್ಮ ಋತುಗಳಲ್ಲಿ ಏನೇನು ದಾಖಲಾತಿಗಳು ಕಂದಾಯ ಮತ್ತೆ ಖಾತೆ ಪಾಣಿಗಳು ಇವೆಲ್ಲ ಯಾವ ಸಮಸ್ಯೆ ಇದೆ ನಿಮ್ಮ ತಾಲೂಕಿನ ಸಮಸ್ಯೆಗಳ ಸಂಬಂಧ
ಸರ್ ತುಂಬಾ ಇದೆ ಕೋರ್ಟ್ ಖಾತೆಗಳಿಗೆ ಸಮಸ್ಯೆಗಳು ಜಾಸ್ತಿ ಸರ್ಕಾರ ಎಲ್ಲ ಲಿಟಿಗೇಷನ್ ಜಾಸ್ತಿ ನಿಮ್ದು ಕೊತ್ಕೆರೆಯಲ್ಲಿ ಏನೈತಿ ಇವಾಗ ಸಮಸ್ಯೆ? ಗೊತ್ತಿರೋ ಸಮಸ್ಯೆ ಸಾಕಷ್ಟು ಜನಗಳಿಗೆ ಇಲ್ಲದೆ ಸಾಗರ ಚೀಟಿ ಕೊಟ್ಟು ಅಂತವ್ರಿಗೆ ಎಷ್ಟೊಂದು ತಪ್ಪು ಪತ್ರ ಕೊಟ್ಟಿಲ್ಲ, ಅವೆಲ್ಲ ಹಾಕ್ಬೇಕು. ಸ್ಟೇಟ್ಮೆಂಟ್ ಕೊಡ್ತಾರೆ ಸಚಿವರು, ಇಲ್ಲಿ ಕಾರ್ಯಕರ್ತರಿಗೆ ಯಾವುದು ಗೊತ್ತಾಯಿಲ್ಲ, ಅವೆಲ್ಲ ಹಾಕಬೇಕಾಗಿದೆ. ಎಲ್ಲ ರೈತರುಗಳು ಸಮಸ್ಯೆಗಳು ನಾವೆಲ್ಲ ಒಂದು ಪೇಪರ್ ಪ್ರೆಸ್ ರಿಪೋರ್ಟ್ ಮಾಡಿ ಕೊಟ್ಟಾಗ ರೈತರಿಗೆ ಅದು ಹೆಚ್ಚಿಸ್ಕೊತಾರೆ, ಅವ್ರ ಸಮಸ್ಯೆಗಳು ಬಂದು ಹೇಳ್ತಾರೆ. ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ, ಮಾಹಿತಿ ಇನ್ನೂ ಗೊತ್ತಿಲ್ಲ. ಈ ಪೊಸಿಷನ್ ಇದ್ದಾರೆ, ಅನುಭವದಲ್ಲಿದ್ದಾರೆ ಸರ್, ಅನುಭವದಲ್ಲಿದ್ದರೆ ಅವ್ರಿಗೆ ಮೂಲ ದಾಖಲಾತಿ ಇಲ್ಲ. ಎಷ್ಟೋ ಈಗ ದಾಖಲೆ ಹುಡುಕಕ್ಕೆ ಹೋದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ದಾಖಲಾತಿ. ಈಗ ಏನಾಗುತ್ತೆ, ಈಗಿರ್ತಕ್ಕಂಥ ತಹಶೀಲ್ದಾರ್ ಕೆಲಸ ಮಾಡ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ಈಗ ನೀವು ಮಟ್ಟ ಹಾಕ್ಬೇಕಾಗಿರೋದು ಯಾರನ್ನ ರೆವಿನ್ಯೂ ಇನ್ಸ್ಪೆಕ್ಟರ್ ಇಂಥವ್ರನ್ನ ನೀವು ಚರ್ಚೆ ಮಾಡ್ಬೇಕಲ್ವಾ? ಈಗ ನಿಮ್ಗೆ ಏನಾಗ್ತಾ ಇದೆ, ತಿಂಗಳಾದ್ರೂ ಕೊಡ್ತಾ ಇಲ್ಲ ಕೊಡ್ತಕ್ಕಂಥ ಅರ್ಜಿ. 30 ದಿವಸ ಆಯ್ತು ಅಂದ್ರೆ ಖಾತೆ ಮಾಡಿ ಚೇಂಜ್ ಆಗ್ಬೇಕು, 30 ದಿವಸ ಅಲ್ಲ. ಈಗ ಸರ್ಕಾರದಲ್ಲಿ ಬೋರ್ಡ್ ಹಾಕೋಣ ಮುಂದಗಡೆ ಇಲ್ಲಿ ನೋಟಿಸ್ ಬೋರ್ಡ್ ಇಶ್ಯೂಡ್ ನಾಮಕಾಲ ಹಾಕಿರ್ತೀನಿ ಅಂತ ಸರ್ಕಾರದ ಅರ್ಜಿ ಕೊಟ್ಟರೆ 21 ದಿವಸದಲ್ಲಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿರ್ತಾರೆ. 21 ದಿವಸ ವಿಲೇವಾರಿ ಆಗಿಲ್ಲ ಅಂತ ತಗೊಂಬನ್ನಿ. ವಿಲೇವಾರಿ ಆಗಿಲ್ಲ. ಎಷ್ಟೊಂದು ಅರ್ಜಿಗಳಿಗೆ ನೋಡಿದಿರಲ್ವ, ಈ ಅರ್ಜಿಗಳು ಎಲ್ಲ ಪೆಂಡಿಂಗ್ ಮಾಡಿದವರು ಅರ್ಜಿ ಹಾಕಿದ್ದಾರೆ ಅವ್ರಿಗೆಲ್ಲ. ಈಗ ನಿಮ್ ಕಡೆ ಯಾವಾಗಲೂ ಮಂಜೂರಾಗವಲ್ಲ, ಮಂಜೂರಾಗಿ ಅವ್ರಿಗೆ ಪತ್ರ ವ್ಯವಹಾರ ಕೊಡದೇ ಇರುವಂತವು ಅಂತ ರೈತರುಗಳನ್ನ ಅಮಾಯಕರಿಗೆ ಬಲಿ ಆಗತ್ರ ಗೊತ್ತಿಲ್ಲ. ಪತ್ರ ಮಂಜೂರು ಕಾಪಿ ಕೊಟ್ಟರೆ ಕಳೆದೋಗೈತೆ, ಖಾತೆ ಮಾಡಿ ನೋಡ್ರಿ ಅಂತ ಏನೂ ಇಲ್ಲ. ಅದನ್ನ ಹೋಗಿ ಕೇಳಿದ್ರೆ ಅಂತ ಹೋಗಿ ಕೇಳಿದ್ರೆ ಇಲ್ಲಿ ನಮ್ಮಲ್ಲಿಲ್ಲ ಮತ್ತೆ ಯಾರ ಹತ್ರ ಹೋಗಿ ಕೇಳಿದ್ರು? ಸುಮ್ಮನೆ ಹೊಲ ಉಳ್ತಾರೆ. ಅದನ್ನ ಕೇಳಿದ್ರೆ ನೇರವಾಗಿ ಎಲಾಸ್ಮೆಂಟ್ ತಗೊಳ್ಳಿ. ಅವ್ರು ಯಾರಿಗೆ ಅವರಿಗೆ ಕೋರ್ಟ್ ಮುಖಾಂತರ ಇವತ್ತು ರೆಕಾರ್ಡ್ ಮಾಹಿತಿ ಇಲ್ಲ ಹೋಗಿ ಹುಡಿ ಕೊಡ್ತೀನಿ ಅಂತ ಹೇಳಿ, ಇಲ್ಲ ನನಗೆ ಇವತ್ತು ಏನು 21 ದಿವಸ ವೈದ್ಯ ಮುಟ್ಟಿದೆಯೋ ಆ ವಿಚಾರದಲ್ಲಿ ನೇರವಾಗಿ ನನಗೆ ಇದನ್ನು ಕೊಡುವಂತ ಕೆಲಸ ಮಾಡು. ಇಲ್ಲ ಅಂದ್ರೆ ನೇಡಾಸ್ಬೇಕು, ಇದನ್ನು ಮಾತ್ರ ತಗೊಳ್ಳಿ ಅಷ್ಟೇ. ಅಧಿಕಾರಿಗಳು ನೀವು ಇನ್ನು ಗ್ರಾಮ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಏನು ಸಮಸ್ಯೆಗಳು ಗ್ರಾಮ ಪಂಚಾಯತ್ ಹಗರಣ ಹಾಕ್ಬೇಕಾಯ್ತು ಸ್ವಾಮಿ. ಯಾವ ಖಾತೆ ಯಾವ ಮಾಡಿರ್ತಾರೆ. ಇವ್ರು ನೋಡಿ ಇವ್ರದ್ದು ಖಾತೆ ಇತ್ತು ಎಲ್ಲ ಉಲ್ಟಾಗೋಯ್ತು. ನಮ್ಮ ಹನುಮಾನ್ ಸಾಹಿತ್ಯ ಇವ್ರದೆಲ್ಲ ಸರ್ ಆಗಿಲ್ಲ ಈ ಖಾತೆ ಮಾಡಿಸಿದ್ರೆ ಈಗ ಏನಿಲ್ಲ, ಕಂದಾಯ ಒಂದು ಕಟ್ಟಿದ್ರೆ ಅದೇ ರೆಫರೆನ್ಸ್ ನಮಗೆ. ಕಂದಾಯ ಇದೆಯಲ್ಲ ಬಚಾವ್ನಿಂದು ಅದಿದ್ರೆ ಬೇಕು. ಈ ಖಾತೆ ನಾವು ಪ್ರಪೋಸ್ ಖಾತೆ ಕಂದಾಯ ಕಟ್ಬಿಟ್ಟಿದ್ದೀನಿ. ನಾನು ಖಾತೆ ಈ ಖಾತೆ ಎಲ್ಲ ಆಗಿದೆ. ಕೆಲವರು ಈ ಖಾತೆ ಕಟ್ಟಕ್ಕೆ ದುಡ್ಡು ಕೊಡೋದಂದ್ರೆ ಅವ್ರು ಮೂಲದೇ ಗೊತ್ತಿಲ್ಲ. ಜಮೀನ್ ಹೆಂಗ್ ಬಂತು, ಖಾತೆ ಹೆಂಗ್ ಬಂತು, ಸೈಟ್ ಹೆಂಗ್ ಬಂತು ಅನ್ನೋದೇ ಮೂಲ. ಈಗ ನೀವು ಯಾರನ್ನ ಈ ಖಾತೆ ಮಾಡ್ಸಂತ ಇದ್ರೆ ಸಂಬಂಧಪಟ್ಟ ಆಗ್ಲಿ ಇವರಾಗ್ಲಿ ಬಿಡು ಕಾಂಟ್ಯಾಕ್ಟ್ ಇಂದ ಬೆಳೆಸಿ ಯಾರು ಇದ್ದಾರೆ ತಾವನ್ನಿ ನಾವು ಕಾಂಟ್ಯಾಕ್ಟ್ 30 ಪಂಚಾಯತ್ ಯಾರ್ಯಾರು ಆಯ್ತಾ. ಈಗ ನಿನ್ನೇನಪ್ಪ ಯಡಿಯೂರಪ್ಪ ನಾಗೇಶು ನಮ್ದು ಯಡಿಯೂರಪ್ಪ ಏನಾಗುತ್ತೆ ಅಂದ್ರೆ ಅಣ್ಣ, ಉಳ್ಮೆ ಮಾಡ್ಕೊಂಡಿರು, ಉಳ್ಮೆ ಚೀಟಿ ಕಳೆದು ಹಾಕೊಂಡಿರೋ ಕೆಲವು ಜನ ಉಳ್ಮೆ ಚೀಟಿ ಕಳ್ದಾಕೊಂಡಿರೋದನ್ನ ನೇರವಾಗಿ ಕರ್ಕೊಂಬನ್ನಿ. ಈಗ ಅದು ಕಮಿಟಿ ಮುಂದೆ ತಂದು ಪಾಸ್ ಮಾಡ್ಕೊಂತಿದ್ದು ಅದಕ್ಕೆ ಏನ್ ಆಕ್ಷನ್ ಇದೆ ಅದು ಮಾಡೋಣ. ಈಗ ನೆಕ್ಸ್ಟ್ ಖಾತೆ ಆಗ್ತದೆ ಯಾವ ಪೆಂಡಿಂಗ್ ಮಾಡಿಕೊಂಡಿರೋ ಈಗ ಅದು ಏನಾಗುತ್ತೆ ಅಂದ್ರೆ ಅಣ್ಣ, ಈ MLA ಸಾಹೇಬ್ರ ಕಡೆಯಿಂದ ತಹಸೀಲ್ದಾರು ಅವರು ಇವರೆಲ್ಲ ಸೈನ್ ಹಾಕ್ಬೋದು. ಈಗ ಉಳ್ತಾ ಇರೋದು ಏನು ಪ್ರೆಸೆಂಟ್ ಉಳ್ತಾವ್ರೆ ಜಾಗದಲ್ಲಿ, ಅವ್ರದ್ದು ಸರ್ವೆ ಸ್ಕೆಚ್ಚು ಆಮೇಲೆ GPS ಫೋಟೋ ಎಲ್ಲ ಆಗವೆ. ಎಲ್ಲ ಆಗಿ ಇಲ್ಲಿಂದ ಯಡಿಯೂರು ಇದಕ್ಕೆ ನಾಡ್ ಕಚೇರಿಗೆ ಹೋಗವೆ. ನಾಡ್ ಕಚೇರಿಯಿಂದ ಆಚೆ ಫೈಲ್ ಬರ್ತಾ ಇಲ್ಲ. ಕೆಲಸ ಮಾಡಿ ಮಾಡ್ಕೊಡಿ.
ನಾಡ ಕಚೇರಿಗೆ ಒಂದು ಡೇಟ್ ಕೊಡಿ, ನಮಗೆ ಡೇಟ್ ಕೊಡಿ, ಅವ್ರು ಬರ್ತೀನಿ. ನಾನು ಯಾವ ಡೇಟ್ ಕೊಡ್ತೀನಿ? ಹೇಳ್ತೀನಿ. 5ನೇ ತಾರೀಕು ಮೇಲೆ ಯಾವ್ದಾದ್ರು ಒಂದು ಡೇಟ್ ನಿಗದಿಪಡಿಸಿ ನೇರವಾಗಿ ನಾನೇ ಬರ್ತೀನಿ. ನಮ್ಮ ಏನು ರೈತರ ಸಂಘ ಇದೆಯೋ ಅಲ್ಲಿಗೆ ಇವಾಗ ನಾಡ ಕಚೇರಿ ಯಡಿಯೂರು ಜಾಸ್ತಿ ಆಗ್ತಾ ಇದೆ ಕಂಪ್ಲೇಂಟು. ನೆನ್ನೆನೂ ಕೂಡ ಇದೇ ಒಂದು ಪ್ರಾಬ್ಲಮ್ ಆಗಿ ಒಂದು ಗೊಲ್ಲ ಸಮುದಾಯಕ್ಕೆ ಹೋಗಿ ಕಾಡು ಗೊಲ್ಲ ಬುಟ್ಟಿಯನ್ನು ಗೊಲ್ಲ ಮಾಡುವಂಥದ್ದು ಇವೆಲ್ಲ ನಡೀತಾ ಇದೆ. ಆಧಾರ್ ಕಾರ್ಡ್ ತಿಳ್ಕೊಳ್ಳಿ ಆಗಿರ್ಬೋದು, ಇವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾಡ ಕಚೇರಿ. ಯಾರು ಮೋಹನ್ ಕುಮಾರ್ ಅಂತನಾ ಆಧಾರ್ ಕಾರ್ಡ್ ಹೊಡಿಯೋದು ಟೈಮಿಂಗ್ ಇಲ್ಲಣ್ಣ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಫೋನ್ ಹಚ್ಚಲ್ಲ. ಆಯ್ತು. ಈಗ ನಿಮ್ಗೆ ಪವರ್ ಕೊಟ್ಟಿದೀವಲ್ಲ, ಜಿಲ್ಲೆಗೆ ನೀವು ಉಪಾಧ್ಯಕ್ಷರಿದ್ದೀರಾ, 2 ಉಪಾಧ್ಯಕ್ಷರುಗಳನ್ನು ಮಾಡಿದೀವಿ, ಮಾಡಿ ನೀವು ಮಾಡ್ಬೋದಲ್ಲ ನೇರವಾಗಿ. ಅಧಿಕಾರಿಗಳು ನೆನ್ನೆನೂ ಮಾತಾಡಿದ್ನಲ್ಲ ನಾನು, 5 ನಿಮಿಷ ಡಾಕ್ಯುಮೆಂಟ್ ಕೊಡ್ತಾರೆ, ಮತ್ತೆ ಬನ್ನಿ ನಾಡಿಗೆ ಬನ್ನಿ ಅಂತ ಹೇಳ್ತಾರೆ. ಏನ್ ರೈತರುಗಳನ್ನ ಕೋತಿ ಆಡಿಸ್ತಾವ್ರ ಅವರು? ಈಗ ಅಧ್ಯಕ್ಷ ಇನ್ನೊಂದು ಏನ್ ಕೆಲಸ ಆಗತ್ತೆ ಅಂದ್ರೆ, ಈ ಪ್ರಸನ್ನ ಒಂದ್ 2 ಸತಿ ಇದು ಫೈಲ್ ಮೂವ್ ಮಾಡಿದ್ರೆ ಅಗಣ್ಣ ಅಂದ್ರೆ ಪೂರ್ತಿ ಎಲ್ಲಿ ಹೋಯ್ತಾನ ಅಲ್ಲೇ ವಜಾ ಮಾಡಿ ಅಲ್ಲಿಗೆ ತನುಜ ಮೇಡಮ್ ಅಂತ ಹಾಕ್ತಾರೆ. ಅವ್ರ ನಂಬರ್ ಐತೆನಪ್ಪ, ಆ ಎಮ್ ಫೋನ್ ಮಾಡೋದು ಫೋನ್ ಹೇಳ್ತಲ್ಲ ಅವ್ರ ನಂಬರ್ ತಗೊಳ್ಳಿ. ಚಾರ್ಜ್ ಕೊಟ್ಟಿದೀವಿ. ಯಡಿಯೂರು ಹೋಗ್ಲಿನಲ್ಲಿ ಏನಿದೆ ಸಮಸ್ಯೆಗಳು, ನನಗೆ ನಿಮ್ಮ ನಾಡ ಕಚೇರಿಗೆ ಡೇಟ್ ನಿಗದಿಪಡಿಸಿ ನಮ್ಮ ತಾಲೂಕು ಅಧ್ಯಕ್ಷರು ಒಂದು ಲೆಟರ್ ಕೊಡಿ, ನೀವು ರೈಟಿಂಗ್ ಅಲ್ಲಿ ಬರ್ತೀನಿ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ನಾವು ಕ್ರಮ ತಗೊಂತೀವಿ. ಆಮೇಲೆ ನಿಮ್ ಯಡಿಯೂರು ಹೋಗ್ಲಿ ಎಷ್ಟು ಪಂಚಾಯತಿ ಬರುತ್ತೆ ಅಷ್ಟು ಪಂಚಾಯತಿ ಆಕ್ಷನ್ ಪ್ಲಾನ್ ಮಾಡೋದ್ರೆ ಒಂದು ಪಟ್ಟಿ ಆಕ್ಷನ್ ಪ್ಲಾನ್ ಪಟ್ಟಿಗಳು ನಿಮ್ಮ ಪಂಚಾಯತಿ ನಿಮ್ಮ ನಾಡ ಕಚೇರಿ ಏನೇನಿದೆ ಅದ್ರ ಡೀಟೇಲ್ಸ್ ನೋಡ್ಕೊಡಿ. ನಿಮ್ದು ನಾರಾಯಣ ನಿಮ್ಗೆ ಯಡಿಯೂರು ಹೋಗಿ ಫುಲ್ ಜವಾಬ್ದಾರಿ ಕೊಟ್ಟಿದ್ದೆ ನಿಮ್ಗೆ. ಈಗ ಏನು ಇವತ್ತು ನಮ್ಗೆ 2 ಡಿಸ್ಟ್ರಿಕ್ಟ್ಗಳನ್ನ ಮಾಡಕೊಂಡವರು, ಅದಕ್ಕೋಸ್ಕರ 2 ಉಪಾಧ್ಯಕ್ಷರು ಮಾಡಿದೀವಿ. ಇವಾಗ ಫುಲ್ ನಿಮ್ಗೆ ಯಡಿಯೂರು ಹೋಗಿ ತಾಲೂಕು ಅಧ್ಯಕ್ಷರವರೇ ನೀವೆಲ್ಲ ಚಾರ್ಜ್ ಮಾಡಿ, ನಿಮ್ಗೆ ನೇರ ಬೆಂಬಲ ಏನ್ ಬೇಕು ನಾವು ಕೊಡ್ತೀವಿ. ನಿಮ್ ಕೈಲಿ ಅಧಿಕಾರಿಗಳು ನಿಮ್ಗೆ ಕೇಳಿಲ್ವಾ, ನಾವು ಬರ್ತೀವಿ ನೇರ ನಾವು ಬಂದು ರಿಪೇರಿ ಮಾಡ್ತೀವಿ. 2025 ಸಲ ಈಗ ಮಾಡೋರು, ಈಗ ರೀಸೆಂಟ್ ಆಗಿ ಮಾರ್ಚ್ ತಿಂಗಳಲ್ಲಿ ಮಾಡೋರು. ಇರಪ್ಪ ಒಂದು ನಿಮಿಷ, 2020 ಅಂತ ತಗೊಳ್ಳೋ ಆಕ್ಷನ್ ಪ್ಲಾನ್ ಏನೇನಾಗಿದೆ ಈಗ ರೀಸೆಂಟ್ ಆಗಿರೋದು ರೀಸೆಂಟ್ ಆಗಿರೋದು ಬೇಕು. ಇಲ್ಲ 2 ವರ್ಷದ ಕೈ ಬಿಟ್ಟಿದ್ದಾರೆ ಈಗ ಸರಿ 24-25 ಆನ್ಲೈನ್ ಈಗ ಆಕ್ಷನ್ ಪ್ಲಾನ್ ಮಾಡ್ತಾ ಇರೋದು. ಈಗ ಲೊಕೇಶನ್ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನದು 4-9 ಮಾಡೋದು, 5 ಮಾಡ್ತಾ ಇಲ್ಲ. ಅಲ್ಲೇ ಅವ್ರ ಒಳಗಡೆ ಮೊಬೈಲ್ GPS ಇಟ್ಕೊಂಡು ಆಕ್ಷನ್ ಪ್ಲಾನ್ ಎಷ್ಟೇ ಬರುತ್ತೆ ತೋರಿಸ್ತದೆ. ಸರಿ ಆಯ್ತು. ಈಗ ನಿಮ್ಮ ಪಂಚಾಯತಿಗೆ ಎಷ್ಟು ಪಂಚಾಯತಿ ಬರ್ತಾವಪ್ಪ? ಈಗ ಕುಣಿಗಲ್ ತಾಲೂಕಿನ 36 ಗ್ರಾಮ ಪಂಚಾಯತಿಗಳು ಎಷ್ಟು ಬರ್ತದೆ ನಿಮಗೆ? ಆ ಪಂಚಾಯತಿ ಆ ಪಂಚಾಯತಿ ಜವಾಬ್ದಾರಿಗಳು ನೀವು ವಹಿಸಿ, ನಾಗನಂಗೂ ನಿಮಗೂ ಆ ಪಂಚಾಯತಿ ಸಂಪೂರ್ಣ ಜವಾಬ್ದಾರಿಗಳು ವಹಿಸಿ ಮನೆ ಮನೆ ಪ್ರಯಾಣ ಮಾಡಿ ಅಲ್ಲಿ ರೈತರುಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಇದನ್ನ ನೀವು ಪಟ್ಟಿ ಮಾಡಿ. ರೈತರಿಗೆ ಏನು ಕೆಲಸ ಬೇಕು, ಈಗ ಮಾಡಲ್ಲ ಅಂತ ಹೇಳಿ ವಾಪಸ್ ಕಳಿಸಿರ್ತಾರೆ. ಅಂತವ್ರಿಗೆ ಏನ್ ಸಮಸ್ಯೆ, ಅದಕ್ಕೆ ಏನ್ ಮಾಡ್ಬೇಕು, ಅವ್ರ ಡಾಕ್ಯುಮೆಂಟ್ ಪ್ರಾಬ್ಲಮ್ ಅದ, ಇಲ್ಲ ಇವ್ರ ಡಾಕ್ಯುಮೆಂಟ್ ಪ್ರಾಬ್ಲಮ್ ಅದ, ಅವ್ರು ಏನ್ ಉತ್ತರ ಕೊಡ್ತಾರೆ, ಕೋರ್ಟ್ ಇಂದ ಆರ್ಡರ್ ತಗೊಂಬನ್ನಿ, ಇಲ್ಲ ಡೈರೆಕ್ಟ್ ಲೊಕೇಶನ್ ತಗೊಂಬನ್ನಿ ಅಂತ ಕೇಳ್ತಾರೆ. ಕೋರ್ಟ್ ಲೊಕೇಶನ್ ಏನ್ ಕೋರ್ಟ್ ಏನ್ ಖಾತೆ ಮಾಡ್ಬಿಡಿ ಅಂತ ಹೇಳೋರ, ಅವ್ರಿಗಾದ್ಮೇಲೆ ಇವ್ರು ವಜಾ ಮಾಡ್ಕೊಡ್ಲಿ. ಕೋರ್ಟ್ ಎಲ್ಲ ಕೇಸ್ ನಡೀತಾ ಇರಲಿ, ಇನ್ನೊಂದಾಗಿಲ್ಲ, ಅದೇನಾಗಿದೆ ಸಮಸ್ಯೆಗಳು ಕ್ರಿಯೇಟ್ ಆಗಿದ್ರೆ ಅಂತೀವ್ ತಗೊಳ್ಳಿ ನೀವು. ಅದಾಯ್ತಾ? ನೆಕ್ಸ್ಟ್ ಇದು ಉಳಿದುರ್ಗ ಮಧು, ನಿಮ್ದು ಉಳಿದುರ್ಗದಲ್ಲಿ ಬರೀ ಅಗ್ರನಾಂಗ ಪಂಚಾಯತಿಲಿ ಮಧು ಸುಧಾ ಸರ್ ಇರೋದಲ್ಲಿ ಮಧು ಅಲ್ಲ ಶ್ರೀಧರ್ ಅಲ್ಲ, ಮಧು ಮತ್ತೆ ಇದ್ರೆ ಲಾಸ್ಟ್ ಮಧು ಇಲ್ಲ ಶ್ರೀಧರ್ ಇರೋದು ಇವಾಗ ಚಾರ್ಜಲ್ಲಿ ಇರೋ ಶ್ರೀಧರ್. ಶ್ರೀಧರ್ ಉಳಿದುರ್ಗವ್ರನ್ನೇ ಹಗರಣಗಳು ಜಾಸ್ತಿ ಆಗ್ಬಿಟ್ಟು ಏನ್ ಹಗರಣ ಆಗ್ತಾ ಇದೆ? ಅದೇ ಈಗ ಯಾವ್ದೋ ಪಂಚಾಯತಿ ಇರೋದನ್ನ ಏನೇನೋ ಮಾಡಿ ನಮ್ದು ಬೇರೆ ಹೆಸರಿರೋ ಪಾಣಿಗಳನ್ನೆಲ್ಲ ಇನ್ನೊಬ್ರು ಕುಣಿಸೋದು, ಇವ್ರು ಯಾರ್ಯಾರು ಪಂಚಾಯತಿ ಪಾಣಿ ತಿಂದ ರೈಟ್ಸ್ ಇಲ್ವಲ್ಲ, ಮಾಡಿದಾರಲ್ಲ, ಅದು ರೆವಿನ್ಯೂ ಬರೋದು ಎಲ್ಲ ಮಾಡಿದ್ದಾರೆ. ರೆವಿನ್ಯೂ ಕೂಡ ಅದನ್ನ ಸೇರಿಸಿ ಮಾಡಿರೋದು ಎಲ್ಲ. ಮಾಡ್ತೀನಿ. 1 ನಿಮಿಷ ಇರಿ. ಈಗ ಒಂದ್ ಸೈಡ್ ಅಲ್ಲಿ ಬಿ ಪಾರ್ಟ್ ಎ ಪಾರ್ಟ್ ಅಂತ ಇಂಗ್ಲಿಷ್ಬಿಟ್ಟು ಅವನೇ ಮಾಡ್ತೀನಿ. ಈಗ ನಾವು ಅನ್ಸ್ಕೊತೀವಿ ಅಣ್ಣ ಇರೋದಾಗ ಅವನು ಇಂಗ್ಲಿಷ್ ಬೇಕಾಗುತ್ತೆ ಅಂತ ನನ್ನ ಪ್ರಕಾರ. ನಾನು ಮಾಡೋದು ನಾನು ಇಡೋದು ಅಷ್ಟೇ, ಕರೆಕ್ಷನ್ ಮಾಡ್ಕೋಬೇಕು. ಅವ್ನು ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಇವನು ಕೂಡ ಅವ್ನು ಕೂಡ ಅದ್ರ ಮಧ್ಯೆ ಕೆಲಸ ಮಾಡ್ತಾನೆ, ಯಾರು ಬೇಡಿ ದುಡ್ಗೋಸ್ಕರ ಅಂತ ಇಟ್ಕೊಂಡು. ಈಗ ಅದೇ ಕೆಲಸ ಈಗ ಒಂದು ನಾನು ಫೈಲ್ ಇದು ಮಾಡಿದ್ದೀನಿ, ಅದನ್ನು ತುಂಬಾ ಫೈಲ್ ಕೊಟ್ಟಿದ್ದೀನಲ್ಲ. ಈಗ ಅವ್ರಿಗೆ ಈಗ ಎಲ್ಲ ಅದನ್ನು ತೋರಿಸಿದ್ದೀವಿ. PDO ಕೂಡ ಈಗ ಆಲ್ರೆಡಿ ಒಪ್ಕೊಂಡಿದ್ದಾನೆ, ಇದು ನಮ್ಮ ಪಂಚಾಯತಿಗೆ ಸೇರಲ್ಲ, ಇದು ಅಸ್ಕೆ ಹೋಗ್ಲಿಕ್ಕೆ ಸೇರ್ತದೆ, ಹೊಸಳ್ಳಿ ಪಂಚಾಯತಿಗೆ ಬರುತ್ತೆ ಅಂತೇಳಿ ಕೂಡ ಅವನು ಕೂಡ ಒಪ್ಕೊಂಡಿದ್ದಾನೆ. ಮುಂಚೆ ವಿನಾಯಕ್ ಅಂತ ಇದ್ದ ಇವರೆಲ್ಲ MLA ಜೊತೆ ಸೇರ್ಕೊಂಡು ಇವರೆಲ್ಲ ಶಾಸಕರುಗಳ ಬೆದರಿಕೆ ಇದು ಮಾಡಿ ಅಲ್ಲಿ ದುಡ್ಡಿನ ಮುಖಾಂತರ ಅವರೆಲ್ಲ ಲೇಔಟ್ ಮಾಡಿ ಮಾರಾಟ ಮಾಡ್ಬಿಟ್ಟಾರೆ. ಈಗ ತಗೊಂಡಿರೋ ಜನಕ್ಕೂ ಮೋಸ ಆಗೈತೆ, ಮತ್ತೆ ನಮ್ಗೆ ಅದು ಭಾಗದ ಕೇಸ್ ನಡೀತಾ ಇತ್ತು.
ಭಾಗದ ಕೇಸಿಂದ ಸ್ಟೇ ಇದ್ದು ಕೂಡ ಹುಲಿಯೂದುರ್ಗ ಪಂಚಾಯತಿಯಲ್ಲಿ ಖಾತೆ ತೆಗೆದು ಈ ಸೊತ್ತು ತೆಗೆದು ರಿಜಿಸ್ಟರ್ ಮಾಡ್ಬಿಟ್ಟವ್ರೆ. ಈ ಸತ್ತು ಈ ಹುಲಿಯೂದುರ್ಗ ಪಂಚಾಯತಿ ತೆಗೆದು ಈ ಪಂಚಾಯತಿಗಳು ಹೊಸಲಿಯವ್ರು ಹೊಸಲಿಯವ್ರು ತೆಗೆಯೋದಕ್ಕೆ ಇದು ಮಾಡಿ ಮಧುಸೂದನ್ ಲಿಮಿಟ್ಸ್ಗೆ ಯಾರು ಶ್ರೀಧರ್ ಎಂಟ್ರಿ ಆಗಿರೋದು. ಆಯ್ತು ಬರ್ಕೊಡ್ರಿ ಎರಡು ಲೇಔಟ್ಗಳು ಮಾಡಿದ್ದಾರೆ ಉಲ್ಲೇಖನೆ. ಹುಲಿಯೂದುರ್ಗ ಶ್ರೀಧರು ಮತ್ತೆ ಯಾರು ಮಧುಸೂದನ್ ಹೊಸಲಿ ಮಧುಸೂದನ್ ಈ ಡೆಫಿನೇಷನ್ ಇರಬೇಕು. ಇಲ್ಲ ಹೊಸಲಿ ಉತ್ತಿ ಡೆಫಿನೇಷನ್ ಮಧುಸೂದನ್ ಈಗ ಸುಮಾರು ಜನರು ಇದೇ ತರ ಆಗೋಗಿದೆ. ನಮ್ಮೊಬ್ಬರೇ ಅಲ್ಲಿ ಸುಮಾರು ಜನ ಸುಮಾರು ರೈತರುಗಳಿಗೆ ಏನ್ ರೆವಿನ್ಯೂ ಏನಪ್ಪ ನಿಮ್ದು? ರೆವಿನ್ಯೂ ರೆವಿನ್ಯೂ ಏನ್ ಸಮಸ್ಯೆ ಇದೆ? ಅದೇ ಖಾತೆ ಮಾಡ್ಕೊಡಲ್ಲ ಯಾವುದನ್ನು ನಮ್ಮ ಹೆಸರಲ್ಲಿ ಇರೋದನ್ನ ಖಾತೆಗಳನ್ನು ಈಗ ಅರ್ಜಿ ಕೊಟ್ಟಿದೀವಿ. ಯಾವಾಗ 3 ತಿಂಗಳಾಗ ಹೋಗಿದೆ. ಅರ್ಜಿ ಕೊಟ್ಟರೆ ಅಕೌಂಟ್ ಇದೆಯಾ? ಎಲ್ಲ ಮಾಡಿದ್ದೀವಿ. ಹುಲಿಯೂದುರ್ಗ ರೈ ಪುರುಷೋತ್ತಮ್ ಸರಿ, ಪಂಚಾಯತ್ ಸಂಬಂಧಪಟ್ಟಂತೆ ನೀವು ಅರ್ಜಿ ಕೊಟ್ಟಿದ್ದೀರಿ ಬೇಕಾದ್ರೆ ಬಿಡು ಅಥವಾ ಮಾತಾಡ್ಸೋಣ. ಎಲ್ಲ ಎಲ್ಲ ಮಾಡಿ ಮಾತಾಡಾಗಿದೆ. ಎಲ್ಲ ಮಾತಾಡಾಗಿದೆ. ಪಂಚಾಯತಿಗೆ ಇದು ಕಮಿಟಿ ಮುಂದೆ 2 ಸರಿ ಕೊಟ್ಟರು. ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಎದ್ದಿ ಕಾಣ್ತಾ ಇದೆ ಎಲ್ಲ. ಎಲ್ಲ ರಾಜಕಾರಣ ಇಲ್ಲಿ ಅಲ್ಲಿ ಮಾಡಿ ಒಂದ್ ನಿಮಿಷ ಅದು ರಾಜಕಾರಣನೋ ಇನ್ನೊಂದು ನಾವು ಪರಿಶೀಲನೆ ಮಾಡಿ ಮಾತಾಡೋಣ. ಇವತ್ತು ನಿಮ್ಗೆ ಆಗಿರೋ ನ್ಯಾಯಕ್ಕೆ ನೇರ ಪಂಚಾಯತಿಗೆ ಭೇಟಿ ಕೊಟ್ಟು ವಿಸಿಟ್ ಮಾಡ್ತೀನಿ. ಅದು ಶ್ರೀಧರ್ ಅವ್ರ ಹತ್ರ ನೆನೆಯನ್ನು ನಾನು ಮಾತಾಡಿದ್ದೀನಿ. ಇವಾಗ ಭೇಟಿ ಕೊಡೋಣ ಅಂತ ಇದ್ರೆ ಮೀಟಿಂಗ್ ಇರೋದ್ರಿಂದ ನಾಳೆನೂ ಮೀಟಿಂಗ್ ಇದೆ. ನಾಳೆ ಆಗಲ್ಲ, ನನಗೆ ಸೋಮವಾರ ಕಂದಾಯ ಭವನ ಮೀಟಿಂಗ್ ಇದೆ ಬೆಂಗಳೂರು ತಾಲೂಕು ಕಂದಾಯ ಭವನಲ್ಲಿ. ನಾನು ಮಂಗಳವಾರ ವಿಸಿಟ್ ಮಾಡ್ತೀನಿ. ಇಲ್ಲ ಆದ್ರೆ ನಾಳೆ ವಿಸಿಟ್ ಮಾಡ್ತೀನಿ ನಮ್ಮ ಪಂಚಾಯತಿಗೆ. ಸರಿನಾ? ನಿಮ್ದಾಯ್ತು ಅಷ್ಟೇನಾ? ಮೋದಿ ನಿಮ್ಮ ಲಿಮಿಟ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಇವಾಗ ನಿಮ್ಮನ್ನು ಗೌರವಾಧ್ಯಕ್ಷರು ಮಾಡೋದು ನಿಮ್ಗೆ ಅಲ್ಲಿ ಆ ಕಡೆ ಏನ್ ಮಾಡ್ತಾ ಇದ್ದೀರಿ ನೀವು? ನಮಗೆ ತುಮಕೂರು ಅಂತ ಹೇಳಿದ್ರಲ್ಲ ಸರ್, ತುಮಕೂರು ಅಂತ ಹೇಳಿದ್ರು. ನೀವು ಲಿಮಿಟ್ಸ್ ಅಲ್ಲಿ ಇದ್ದೀರಿ, ನೀವು ಅದೇ ಲಿಮಿಟ್ಸ್ ಅಲ್ಲಿ ಇರೋದು. ಏನ್ ಸಮಸ್ಯೆ ಆಗ್ತಾ ಇರೋದು ನಿಮಗೆ? ಆಲಪ್ಪನಗುಡ್ಡೆ ವಿಚಾರದಲ್ಲಿ ನಮ್ದೇ ಇರೋದು ಅರ್ಜೆಂಟ್ ಹೇಳಿ ಹೇಳಿ ಏನಾಗಿದೆ ಹೇಳಿ. ಕೊಟ್ಟಿದ್ದೇವಲ್ಲ ನಿಮಗೆ. ಆಯ್ತು ಏನಾಗಿದೆ ಸಮಸ್ಯೆ? ಸುಮಾರು ದಿನದಲ್ಲಿ ಆಗಿದೆ ಸರ್ ನಮ್ಮೂರಲ್ಲಿ. ಆಯ್ತು ಬಿಡಿ. ಆಯ್ತು ನೆಕ್ಸ್ಟ್ ತುಂಬಾ ತೊಂದರೆ ಆಗಿದೆ ಅಂದ್ರೆ ಅವ್ರ ಮಾಡಕ್ಕೆ ಇಲ್ಲ. ನಮ್ಮೂರಲ್ಲಿ ಸುಮಾರು ದಿನದಲ್ಲಿ ಹೇಳ್ರಿ. ಸರಿ ಆಯ್ತು ಏನ್ ಮಾಡೋದು? ಕೋರ್ಟಲ್ಲಿರೋ ವಿಚಾರ ಚರ್ಚೆ. ಈಗ ಮಂಜಣ್ಣವರೇ, ನೀವು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಕ್ಕೆಲ್ಲ ಏನ್ ಕ್ರಮ ತಗೊಳ್ಳೋದು ತೀರ್ಮಾನ ತಗೊಳ್ಳೋದು ಈ ಕಮಿಟಿ ಮುಂದೆ ಏನ್ ಮಾಡ್ಬೋದು ಇದು ಚುನಾವಣೆ? ತಿಂಗಳ ಅನುಸರಿಸಿದ ಪ್ರಕಾರ ಒಂದು ವಿಸಿಟ್ ಆಗಬೇಕು ಪಂಚಾಯತಿ. ಪ್ರತಿ ಪಂಚಾಯತಿಗೂ ಇವಾಗ ಏನು 3 ಪಂಚಾಯತಿ ಒಂದು ಮೀಟಿಂಗ್ ಮಾಡಿ ಜನಗಳಿಗೆ ಒಂದು ಅನುಮತಿ ಕೊಟ್ಟು ಯಾರಿಗೆ ಏನೇ ಸಮಸ್ಯೆ ಆಗಿದೆ ಅನ್ನೋದನ್ನ ಬಂದು ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಒಂದು ತಿಂಗಳು ಒಂದ್ಸರಿ ಒಂದು ಎಲ್ಲಾ ಪಂಚಾಯತಿಗೂ ಒಂದೊಂದು ಕಡೆ ವಿಸಿಟ್ ಆಗ್ತದೆ. ಪಂಚಾಯತಿ ಗ್ರಾಮ ಪಂಚಾಯತಿ ಒಂದು ಅನೌನ್ಸ್ಮೆಂಟ್ ಮಾಡಿ ಜನಕ್ಕೆ ಯಾರು ಅನ್ಯಾಯ ಆಗಿದೆ ಅವರೆಲ್ಲ ಬನ್ನಿ ಅಂತ ಒಂದು ಸಭೆ ಮಾಡಿ ಕರೆದಾಗ ಅದೆಲ್ಲ 25 ಒಳಗಡೆ ಡೇಟಾ ಕೊಡಿ. ಗ್ರಾಮ ಪಂಚಾಯತ್ ಪ್ರತಿ ತಿಂಗಳು 5ನೇ ತಾರೀಕಿಂದ 25 ಪ್ರತಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಡೇಟಾ ಕೊಡಿ. ಬುಧವಾರ ತಾಲೂಕು ಆಫೀಸ್ ಮುಂದೆ ಸಭೆ ಮಾಡಲಿಕ್ಕೆ 5ನೇ ತಾರೀಕು ಈಗ ಒಂದು ಸಭೆ ಮಾಡಿ. 5ನೇ ತಾರೀಕಿಂದ 25 ಒಳಗಡೆ 36 ಗ್ರಾಮ ಪಂಚಾಯತಿ 25 ಅಂತ ಹಾಕೊಳ್ಳಿ. ನೋಡ್ರಪ್ಪ, ಇನ್ನೊಂದು ಈಗ ಇಲ್ಲಿ ನೇರವಾಗಿ ಇವತ್ತು ನಿಮ್ಮೆಲ್ಲರ ಒಪಿನಿಯನ್ ಇದೆಯಾ? ಪ್ರತಿ ಗ್ರಾಮಗಳಿಂದ ಬರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನಿವಾರಿಸಕ್ಕೆ ಅಂತೇಳಿ ತಾಲೂಕು ಆಫೀಸಿನ ಮುಂದೆ ಬುಧವಾರ ಸಭೆ ಮಾಡಲಿಕ್ಕೆ ಈಗ ರಂಗಸ್ವಾಮಿ ಅವ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಾಗರಾಜನ್ ಅವ್ರ ನೇತೃತ್ವದಲ್ಲಿ ಇವಾಗ ಒಂದು ಚರ್ಚೆ ಇದೆ. ಇದಕ್ಕೆಲ್ಲ ನಿಮ್ಮ ಒಪಿನಿಯನ್ ಇದೆಯಾ? ಒಪಿನಿಯನ್ ಇದೆಯಾ? ತಾಲೂಕು ಆಫೀಸ್ ಮುಂದೆ ನಿಂತು ಇವತ್ತು ಯಾರು ತಾಲೂಕು ಅಧ್ಯಕ್ಷರು ರಂಗಸ್ವಾಮಣ್ಣವರವರೇ, ಉಪಾಧ್ಯಕ್ಷರು ಮಂಜುನಾಥ್ ಬಂದಿಲ್ವೈತಿ ತಾಲೂಕು ಉಪಾಧ್ಯಕ್ಷರು ಅವರು ಅವ್ರ ನೇತೃತ್ವದಲ್ಲಿ ನೀವು ತಾಲೂಕು ಅಧಿಕಾರಿಗಳನ್ನ ಭೇಟಿ ಮಾಡಿ ಆ ಬುಧವಾರ ಏನು ರೈತರ ಸಂಪರ್ಕ ಸೇವೆ ಅಂತ ಹೇಳಿ ಒಂದು ಸಭೆನ ನಡೆಸಿ ಇಲ್ಲಿ ಅವ್ರಿಗೆ ಯಾರು ತೊಂದರೆಯಿಂದ ಬರ್ತಾರೆ, ಯಾವ ಅಧಿಕಾರಿಗಳು ಅವ್ರ ಹತ್ರ ದುಡ್ಡು ಕೇಳ್ತಾರೆ, ಅವ್ರಿಗೆ ಮಾಡ್ಕೊಡಲ್ಲ ಅಂದಾಗ ನೇರವಾಗಿ ನೀವು ಅದನ್ನ ಕಂಪ್ಲೇಂಟ್ ನ ತಗೊಂಡು ಅದನ್ನ ಹ್ಯಾಂಡಲ್ ಮಾಡಿ ತಾಲೂಕು ಅಧ್ಯಕ್ಷರಿಗೆ ಇವತ್ತು ಫುಲ್ ಪವರ್ ಕೊಟ್ಟಿದ್ದೀವಿ. ಅದಕ್ಕೆ ರಂಗಸ್ವಾಮಣ್ಣ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ನೀವೆಲ್ಲ ಸಮರ್ಪಕವಾಗಿ ಕೈ ಜೋಡಿಸೋದು ಸಮರ್ಪಕವಾಗಿ ನಾವು ಇರ್ಬೇಕು. ತಾಲೂಕು ಆಫೀಸ್ ಮುಂದೆ ಬುಧವಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಹೇಳಕ್ಕೆ
ಒಂದು ನಿಮಿಷ. ಬುಧವಾರ ಆಂಜನಪ್ಪನವ್ರನ್ನು ಜೊತೆಲಿ ಇಟ್ಕೊಳ್ಳಿ, ಗೌರವಾಧ್ಯಕ್ಷರನ್ನೇ ಕೊಡ್ತಾ ಇದ್ದೀವಿ ನಿಮಗೆ. ತುಮಕೂರಿನ ಗೌರವಾಧ್ಯಕ್ಷರು ಇರ್ತಾರೆ, ಆಮೇಲೆ ನಮ್ಮ ಸಂಚಾಲಕರಾದಂಥ ಐಬ್ ಇರ್ತಾರೆ. ಇವರೆಲ್ಲರೂ ಜೊತೆಲಿ ಇಟ್ಕೊಂಡು ನೀವು ನಾಗೇಶ್ ಅವರೇ ನಿಮಗೆ ಫ್ರೀ ಇದೆ, ನೀವು ಕೂಡ ಅಟೆಂಡ್ ಮಾಡಿ. ಆಯ್ತಾ? ಹೋಗ್ಲಿ ಅಂತ ಸುಮ್ಮನೆ ಕೊಡಿ ನೀವು. ಇಲ್ಲ ಮಾಡ್ತೇವೆ ನೀವು ಒಂದು ವಿಸಿಟ್ ಕೊಡಿ. ಬುಧವಾರ ಒಂದು ಏನೇ ಕುಂದುಕೊರತೆ ಇದ್ರೂ ಸ್ವಲ್ಪ ನಮ್ಗೆ ನಾಲ್ಕು ಬುಧವಾರದಲ್ಲಿ ನೀವೆಲ್ಲ ಒಂದು ರೈತರ ಸಂಪರ್ಕ ಸಭೆ ಅಂತ ಹೇಳಿ ಒಂದು ಸಭೆ ಮಾಡಿ ತಾಲೂಕು ಆಫೀಸ್ ಒಪಿನಿಯನ್ ಇದೆಯಾ ಎಲ್ಲ ಸಭೆಗೆ ನಿಮ್ಮ ಒಪಿನಿಯನ್ ಮೂಲಕ ನಮ್ಗೆ ಇನ್ನೊಂದು ಫಸ್ಟ್ ಪಾಯಿಂಟ್ ಏನಂತಂದ್ರೆ ನಾವು ಪಂಚಾಯತಿ ಹತ್ರ ತಿಂಗಳಿಗೆ ಒಂದು ಸಲ ಎಲ್ಲಾ ಪಂಚಾಯತಿಗಳಿಗೂ ಒಂದೊಂದು ಸಲ ಅನೌನ್ಸ್ಮೆಂಟ್ ಮಾಡಿ ಜನಕ್ಕೆ ನಮ್ಗೆ ಜನ ಸಪೋರ್ಟ್ ಆಗಿ ಇನ್ನ ನಿಂತ್ಕೊಳ್ಳೋದಕ್ಕೆ ಅದು ಜನ ಏನ್ ಮಾಡ್ತೀರಾ ಗೊತ್ತಾ, ನೀವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೋಗೋದು ಮುಂಚೆಗೆ ನೀವು 5ನೇ ತಾರೀಕು ನೇಮ್ ನಿಗದಿ ಪಡಿಸ್ತೀರಲ್ಲ, ನೀವು 1ನೇ ತಾರೀಕು ಪಟ್ಟಿ ಮಾಡ್ಕೊಳ್ಳಿ, 5ನೇ ತಾರೀಕು 3 ಪಂಚಾಯತಿ ಪಟ್ಟಿ ಮಾಡ್ಕೊಳ್ಳಿ, ತಿರುಗಿ 7ನೇ ತಾರೀಕಿಗೆ 3 ಪಂಚಾಯತಿ ಪಟ್ಟಿ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡಿ. ಲೈವ್ ಮುಖಾಂತರ ಯಾರು ಅನ್ಯಾಯ ಆಗಿ ಅವ್ರ ನೇರ ನಿಮ್ಮ ಕಾಂಟ್ಯಾಕ್ಟ್ ಮಾಡಕ್ಕಾರ ಅವ್ರು ನೀವು ನೇರ ಪಂಚಾಯತಿ ಕೊಡಿ. ಇನ್ನೇನಪ್ಪ ನೀವು 3ನೇ ತಾರೀಕು ಈ ಥರ 5ನೇ ತಾರೀಕು ಈ ಥರ ಪಂಚಾಯತಿ 3 ಪಂಚಾಯತಿ ಯಾವುದೋ ಎಕ್ಸಾಂಪಲ್ ಯಡಿಯೂರು ಆಗಿರ್ಬೋದು, ಮಾನವಪಲ್ಲಿ ಆಗಿರ್ಬೋದು, ಈ ಕಡೆ ಕಗ್ಗೆರೆ ಯಾವುದೋ ಒಂದು 3 ಪಂಚಾಯತಿ ಯಾವತ್ತು 5ನೇ ತಾರೀಕು, ತಿರ್ಗಾ ಮತ್ತೆ 7ನೇ ತಾರೀಕಿಗೆ 3 ಪಂಚಾಯತಿ ಹಾಕೊಳ್ಳಿ. ಅದನ್ನ ಅನೌನ್ಸ್ ಮಾಡಿ, 4ನೇ ತಾರೀಕು ಅನೌನ್ಸ್ ಮಾಡಿ ಅಂತ ಈ ಥರ ನಾಳೆ ನಾವು ವಿಸಿಟ್ ಕೊಡ್ತಾ ಇದ್ದೀವಿ ಅಂತ. ತಿರ್ಗಾ ನೆಕ್ಸ್ಟ್ ನೀವು 7ನೇ ತಾರೀಕು ಆದ ನಂತರ 10ನೇ ತಾರೀಕಿಗೆ 3 ಪಂಚಾಯತಿ ಹಾಕೊಳ್ಳಿ, ಯಾವಾಗ ಗೊತ್ತಿರೋದು ಆಯ್ತಾ. ಆಮೇಲೆ 29ನೇ ತಾರೀಕು ಪುರಸಭೆ ವಿಸಿಟ್ ಕೊಡಿ. ಕುಣಿಗಲ್ನಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಕುಣಿಗಲ್ ನಿಮ್ಗೆ ಚಾರ್ಜ್ ಕೊಟ್ಟಿದ್ದೀವಿ ಇವಾಗ ಮುನಿಯಪ್ಪರೆ ಸರಿ ಮೂಡಪ್ಪರೆ ಪುರಸಭೆಯಲ್ಲಿ ನಿಮ್ಗೆ ಏನಾಗ್ತಾ ಇದೆ, ನೀವು ಒಂದೊಂದು ವಿಸಿಟ್ ಮಾಡ್ತೀವಿ ಪುರಸಭೆಗೆ. ಈಗ ಟೋಟಲ್ ಇಲ್ಲಿ 25 ಡೇಸು ಪ್ಲಸ್ ಒಂದು 26 ಆಗುತ್ತೆ. ಇನ್ನು 4 ದಿವಸ ಏನೇನು ಕಾರ್ಯಕ್ರಮಗಳು ಇರ್ತವೋ ಆ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ನೀವು ನೇರ ಪ್ರತಿ ಬುಧವಾರ ಹೋಗಿ ತಾಲೂಕಿನಲ್ಲಿ ಏನು ನಡೀತಾ ಇದೆ ರೈತರ ಸಂಪರ್ಕ ಸಭೆ ಮಾಡಿ ತಾಲೂಕು ಆಫೀಸ್ ಮುಂದೆ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ವಿಚಾರ ಮಾಡಿ. ಯಾರೇ ಬರಲಿ ರೈತರು ಜನರಲ್ ಮಾಡಿ ಪ್ರತಿ 31 ಇದೇ ಐಬಿನಲ್ಲಿ ತಿಂಗಳು ಕೊನೆಯಲ್ಲಿ 30 ಇರುತ್ತೋ 31 ಇರುತ್ತೋ ಆ ತಿಂಗಳು ಎಂಡಿಂಗ್ ಯಾವ್ದು ಬರುತ್ತೆ, ಇಲ್ಲ 30 ಬರುತ್ತೆ ಇಲ್ಲ 31 ಇರುತ್ತಾ. ಈಗ ಕೆಲವು ತಿಂಗಳಲ್ಲಿ 30 ಬರುತ್ತೆ, ಕೆಲವು ತಿಂಗಳಲ್ಲಿ 31 ಕನ್ಫ್ಯೂಸ್ ಆಗಕ್ಕೆ ಬೇಡ. ತಿಂಗಳು ಎಂಡು 30 ಇರುತ್ತಾ 31 ಇರುತ್ತಾ ಅದನ್ನ ಪ್ರತಿಯೊಂದು ತಿಂಗಳ ಸಭೆ ಮಾಡಿ ಇಲ್ಲಿ ಚರ್ಚೆ ಮಾಡ್ಕೊಳ್ಳಿ. ಏನೇನ್ ಮಾಡಬೇಕು ಯಾವ ಗ್ರಾಮಗಳಿಗೆ ನೇರ ನಿಮ್ಮ ಗ್ರಾಮಗಳಲ್ಲಿ ನೀವು ಯಾರ್ಯಾರಿಗೆ ನಿಮಗೆ ತೊಂದರೆ ಆಗ್ತಾ ಇದೆ, ಒಂದು ಖಾತೆ ಯಾವ್ಯಾವ ಪ್ರಾಬ್ಲಮ್ ಇದೆ ಈಗ ಹೇಳಿದ್ರಲ್ಲ ದರ್ಖಾಸ್ತಿನಲ್ಲಿ ಕೈ ಬಿಟ್ಟಿರ್ತಕ್ಕಂಥ ಜಾಗಗಳು ಇವು ಮೇನ್ ಇಶ್ಯೂ ಮಾಡಿ ಅವ್ರನ್ನ ಕರೆಸಿ ಅವ್ರ ಹತ್ರ ನೇರವಾಗಿ ಚರ್ಚೆ ಮಾಡಿ. ನೆಕ್ಸ್ಟ್ ಇನ್ನೇನು ಡೌಟ್ ಇದೆ, ಇನ್ಯಾವ್ದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಸರ್ ಈಗ ನಾವು ಸ್ವಲ್ಪ ಈಗ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ ಏನು ರೈತರುಗಳಿದಾರ ಅವ್ರಿಗೆ ಈ ತರ ಮಾಡ್ತಾ ಇದಾರೆ ಸ್ವಲ್ಪ ಅವ್ರಿಗೆಲ್ಲ ಗೊತ್ತಾಗೋರು ನಿಮ್ಮ ಸಹಕಾರಕ್ಕೆ ನೀವು 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಫೋನ್ ಮಾಡಿ. ನಾನಾಗಿರ್ಲಿ, ನಮ್ಮ ಅಪ್ಪಾಜಿ ರಾಜ್ಯಾಧ್ಯಕ್ಷರಾಗಿರ್ಲಿ, ಅಥವಾ ಗೌರವಾಧ್ಯಕ್ಷರು ಅಬ್ದುಲ್ ಶಕೂರ್ ಅವರಾಗಿರ್ಲಿ, ನಾವೆಲ್ಲರೂ ಸಂಧಿಸ್ತೀವಿ. ರಂಗಸ್ವಾಮಿ ಆಗಿರ್ಲಿ, ನಾವು ಫೋನ್ ಅಟೆಂಡ್ ಮಾಡಿ ಮಾತಾಡ್ತೀವಿ. ನಾವು ಫೋನ್ ಸ್ವಿಚ್ ಆಫ್ ಮಾಡುವಂಥದ್ದು ಇದು ಯಾವುದೂ ಇಲ್ಲ. ನಮ್ಮ ಮುನಿಯಪ್ಪ ಅವರವರೇ ಉಪಾಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ, ನಮ್ಮ ನಾಗರಾಜನವ್ರನ್ನೂ ಕೂಡ ಅವ್ರನ್ನೂ ಕೂಡ ತುಮಕೂರು ಜಿಲ್ಲಾ ಸಂಚಾಲಕರಾಗಿ ಮಾಡಿದ್ದೀವಿ. ನಮ್ಮ ಇವ್ರನ್ನ ಮೋಹನಿನವ್ರನ್ನ ಈಗ ನೀವೆಲ್ರಿಗೂ ಇವತ್ತು ಸಪೋರ್ಟ್ ಇದೆ. ನಮ್ಮ ಜಿಲ್ಲೆ ತುಮಕೂರು ಜಿಲ್ಲಾ ಗೌರವಾಧ್ಯಕ್ಷರೇ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ನೇರ ತಾಲೂಕು ಆಫೀಸ್ ಮುಂದೆನೇ ಸಿಗ್ತಾರೆ ನಿಮಗೆ. ಮಾತಾಡ್ತಾರೆ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವು ಮಾತಾಡಿಸ್ಬೋದು, ಸದಾ ನಿಮ್ಗೆ ಬೆಂಬಲ ಇರುತ್ತೆ. ನೇರವಾಗಿ ಈ ಥರ ಸಮಸ್ಯೆಗಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಬೇರೆ ಇನ್ನೇನಾದ್ರೂ ಚರ್ಚೆ ಮಾಡಬೇಕಾ? ಒಂದೇ ಸರಿ ಅಂತಂದ್ರೆ ಹೋಗೋಣ. ಈಗ ಸ್ವಲ್ಪ ಜನಕ್ಕೆ ಮಾತಾಡ್ಬೋದು, ಆವಾಗ ಅವ್ರನ್ನ ಗ್ರೂಪ್ ಮಾಡ್ತಾರೆ. ಅದೊಂದು ಗ್ರೂಪ್ ಮಾಡಿ. ಸೋಷಿಯಲ್ ಮೀಡಿಯಾ ಈಗ ಫಾಸ್ಟ್ ಇದೆ, ನೀವು ಚರ್ಚೆ ಮಾಡೋದು ಸೋಷಿಯಲ್ ಮೀಡಿಯಾ ಗ್ರೂಪ್ ಅಲ್ಲಿ ಅವ್ರ ಮಕ್ಕಳು ಹಾಕ್ಲಿ ನೋಡ್ಕೊಂಡು 4 ಜನ ಕೇಳ್ತಾರೆ. ಸರಿ ಆಯ್ತು, ಇನ್ನ ಗ್ರೂಪ್ ಕೊಡ್ತೀರಾ? ಯಾಕಂದ್ರೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತಂದ್ರೆ ಬೇಗ ನಾವ್ ಯಾರಿಗೂ ರೀಚ್ ಆಗಕ್ಕಾಗಲ್ಲ. ಆಯ್ತು, ಒಂದು 2 ನಿಮಿಷ ಇದು 2 ನಿಮಿಷ ಇವಾಗ ಆಯ್ತು. ಇಲ್ಲಿ ಸಭೆಗೆ ಆಗಿದ್ದು ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ತಾಲೂಕು ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಮತ್ತೊಬ್ಬ ನಾಗರಾಜನವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಗರ ಘಟಕದ ಅಧ್ಯಕ್ಷರಾದಂಥ ನಮ್ಮ ಮೂಲಪ್ಪರಿಗೂ ಕೂಡ ಅಭಿನಂದನೆ
ಉಮಾಶಂಕರ್ ಅವ್ರಿಗೂ ಕೂಡ ಒಂದು ದೊಡ್ಡ ಅಭಿನಂದನೆ ಮುಖಾಂತರ ಅವ್ರಿಗೂ ಕೂಡ ಸೈಯದ್ ಉಮಾನ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಮೋದಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಹುಲಿದುರ್ಗ ಅಧ್ಯಕ್ಷರಾದಂಥ ಮಧು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಯಡಿಯೂರು ಅಧ್ಯಕ್ಷರಾದಂಥ ನಾಗೇಶ್ ಅವ್ರಿಗೂ ನಿಮ್ಮೆಲ್ಲರ ಮುಖಾಂತರ ಜಯಕುಮಾರ್ ಅವ್ರಿಗೂ ಕೂಡ ಒಂದು ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಗುಡೇಂದ್ರ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಬಿದ್ ಪಾಷಾ ಅವ್ರಿಗೂ ಕೂಡ ನಿಮ್ಮೆಲ್ಲರ ಎಲ್ಲರ ಒಂದು ಸಹಕಾರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸಭೆನ ಮಾಡ್ತಾ ಇದ್ದೀವಿ. ತುಮಕೂರಿನ ಗೌರವಾಧ್ಯಕ್ಷರಾದಂಥ ಆಂಜನಪ್ಪನವ್ರಿಗೂ ಕೂಡ ತಾಲೂಕು ಅಧ್ಯಕ್ಷರಾದಂಥ ರಂಗಸಮ